ಪಟ್ಟಣದ ರಸ್ತೆಗಳು ಜನರನ್ನ ಬಲಿ ಪಡೆಯುವ ರಸ್ತೆಯಾಗಿದ್ದರಿಂದ ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಭಿಯಂತರ ಸಾಮುವೆಲಪ್ಪ ಮತ್ತು ಅಭಿಯಂತರ ಮಕ್ಸೂದ್ ಸಾಹೇಬ್ರು ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಗುಳುಮೆನಿಸಿದ್ದಾರೆ ಎಂದು ಆರೋಪಗಳು ಕೇಳಿಬಂದಿದೆ. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ತಿರುಗಾಡಿದರೆ ಸಾಕು ಧೂಳು ಮೆತ್ತಿಕೊಳ್ಳೋದು ಪಕ್ಕ. ಲೋಕೋಪಯೋಗಿ ಇಲಾಖೆ ಎಡವಲಿ ಸಾಮುವೇಲಪ್ಪ ಜನರನ್ನ ಬಲಿ ಪಡೆಯುವ ಸಲುವಾಗಿ ಗುಂಡಿ ಮುಚ್ಚಿಲ್ವ ಎಂಬ ಪ್ರಶ್ನೆ ಮೂಡಿದೆ. ಗುಂಡಿಗಳನ್ನು ತಪ್ಪಿಸುವ ಸಲುವಾಗಿ ಶಾಲಾ ಬಸ್ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಂದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸಾಮುವೇಲಪ್ಪ ಗುಂಡಿ ಮುಚ್ಚದೇ ಇರುವುದಕ್ಕೆ ಅನಾಹುತವಾಗಿದೆ. ಮತ್ತೊಮ್ಮೆ ಸಾವುಗಳು ಸಂಭವಿಸಲಿ ಅಂತ ರಸ್ತೆಗಳಿಗೆ ಕಂಕರ್ ಪುಡಿ ಹಾಕಿದ್ದಾರೆ ಅಂತ ಕೆಆರ್ಎಸ್ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆ ನೋಡ್ಬೋದು ನಾವು. ಧೂಳು ಅಂದ್ರೆ ಧೂಳು. ಆ ಧೂಳಿಂದ ಕಣ್ಣಲ್ಲಿ ಏನಾದ್ರು ಬಡದು ಯಾವ್ದಾನ ಬಸ್ ಕೆಳಗ, ಲಾರಿ ಕೆಳಗೆ ಏನಾನ ಹೋಯ್ತು ಅಂದ್ರೆ ಮತ್ತೊಂದು ಅಪಘಾತ ಆದ್ರೆ ಇದಕ್ಕೆ ಯಾರು ಹೊಣೆ? ಶಾಸಕರು ಹೊಣೆ ಹಾಕ್ತಾರ? ಸಚಿವರುಗಳು ಹೊಣೆ ಹಾಕ್ತಾರೆ ಇದಕ್ಕ? ಅಥವಾ ಎಡಬ್ಲ್ಯೂ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೊಣೆ ಹಾಕ್ತಾರ? ಯಾಕೆ ಧೂಳನ್ನ ಮುಕ್ತ ಪ್ರದೇಶವನ್ನಾಗಿ ಮಾಡಂಗಿಲ್ಲ? ಮಾನವಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನು ಗಾಢ ನಿದ್ರೆಯಲ್ಲಿ ಇದಾರ? ಇವರಿಗೆಲ್ಲ ಎಲ್ಲರೂ ಎಬ್ಬಿಸ್ಬೇಕಾ? ಯಾರಾದ್ರೂ ಓಟ್ ಹಾಕಿದವರು? ಹೀಗಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ದೂರು ಸಲ್ಲಿಸಿದ್ರು ಕೂಡ ಇವರು ಬರೀ ಲೂಟಿ ಹೊಡೆಯೋದ್ರಲ್ಲೇ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಾರ್ವಜನಿಕ ಉಪಯೋಗ ಆಗಬೇಕಾಗಿತ್ತು, ಆದ್ರೆ ಲೂಟಿ ಹೊಡೆಯೋರಿಗೆ ಮಾತ್ರ ಉಪಯೋಗ ಆಗ್ತದೆ ಈ ಇಲಾಖೆ. ಹಾಗಾಗಿ ನಾವು ಸಾರ್ವಜನಿಕ ಕಾರ್ಯಕರ್ತರಾಗಿರ್ಬೋದು ಅಥವಾ ಕೆಆರ್ಎಸ್ ಪಕ್ಷದಿಂದ ನಾವು ಮನವಿ ಮಾಡ್ತೀವಿ, ನೀವೇನಾದ್ರೂ ಒಂದು ವೇಳೆ ರಸ್ತೆಯಲ್ಲಿರ್ತಕ್ಕಂಥ ಧೂಳನ್ನ IB ಸರ್ಕಲ್ ಇಂದ ಹಿಡಿದು ಧ್ಯಾನ ಮಂದಿರದವರೆಗೆ ಒಂದು ವೇಳೆ ನೀವು ಧೂಳು ಮುಕ್ತ ಮಾಡಿಲ್ಲ ಅಂದ್ರೆ ಒಂದು ವೇಳೆ off.